ಏ ಚಿನ್ನಮ್ಮ ಬಾಯಲ್ಲಿ ನೀರು ಬರ್ತದೆ ಅದು ಕಾಲೇ. ದಿ ವಿಲೇಜ್ ರೆಸ್ಟೋರೆಂಟ್ ಅಂತ ನಮ್ಮಲ್ಲಿ ಯಾವುದೇ ಥರ ನಾವು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾವುದೇ ಥರ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂದರೂ ನಾವು ಈ ರೆಸ್ಟೋರೆಂಟ್ನೇ ನಾವು ಮಿಸ್ ಮಾಡದೆ ಈ ರೆಸ್ಟೋರೆಂಟ್ಗೆ ಹೋಗ್ತೀವಿ. ಫುಡ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಮಕ್ಕಳು ಆಟ ಆಡೋಕ್ಕೂ ತುಂಬ ಚೆನ್ನಾಗಿದೆ. ಹಾಗಾಗಿ ನಾವು ಈ ಪ್ಲೇಸ್ನ ಚೂಸ್ ಮಾಡ್ಕೊತೀವಿ. ಫುಡ್ಡದ್ದು ಹೇಳೋ ಅಂಥ ಮಾತೇ ಇಲ್ಲ, ಸರ್ವಿಸ್ದು ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ನನ್ನ ಮಗಳು ಆ್ಯನಿವರ್ಸರಿ ಅನ್ನೋಕ್ಕೆ ಹ್ಯಾಪಿ ಬರ್ಡೇ ಅಂತಿದ್ದಾಳೆ. ಅವಳಿಗೆ ತುಂಬ ಇಷ್ಟ ಕೇಕ್ ಕಟ್ ಮಾಡೋದು ಅಂತ ಅಂದರೆ. ಮತ್ತು ರೆಸ್ಟೋರೆಂಟ್ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಊಟ ಮಾಡಿದ್ವಿ. ಊಟ ಅಂತೂ ಚೆನ್ನಾಗಿತ್ತು. ಇದು ಮಾಗಡಿ ರೋಡ್ ಹತ್ರ ಇದೆ ದಿ ವಿಲೇಜ್ ರೆಸ್ಟೋರೆಂಟ್ ಅಂತ. ಎಲ್ಲರೂ ಅಷ್ಟೇ, ನಮ್ಮಲ್ಲಿ ಯಾರಲ್ಲಿ ಏನು ಫಂಕ್ಷನ್ ಮಾಡ್ಕೋಬೇಕು, ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂದರೂ ನಾವು ಈ ರೆಸ್ಟೋರೆಂಟ್ನ ಚೂಸ್ ಮಾಡ್ತೀವಿ. ಫುಡ್ಡು ಚೆನ್ನಾಗಿರುತ್ತೆ, ಕಾಸ್ಟೂ ಹಾಗೆ ಇರುತ್ತೆ, ಬಟ್ ಫೆಸಿಲಿಟಿನೂ ಚೆನ್ನಾಗಿರುತ್ತೆ ಅಂತ ನಾವು ಈ ರೆಸ್ಟೋರೆಂಟ್ನ ಚೂಸ್ ಮಾಡ್ತೀವಿ. ನಮ್ಗೆ ಹತ್ರನೂ ಇದೆ ಈ ರೆಸ್ಟೋರೆಂಟು. ನಮ್ಮದು 5th ಇಯರ್ ಆ್ಯನಿವರ್ಸರಿನೇ ನಾವು ಸೆಲೆಬ್ರೇಷನ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿ ಹೊರಟಿದ್ದೀವಿ ಗೊತ್ತಾ, ಇದು ಮೊಬೈಲ್ ಶೋರೂಮ್. ನಮ್ಮ ಹಸ್ಬೆಂಡ್ ನನಗೆ ಆ್ಯನಿವರ್ಸರಿಗೆ ಅಂತ ಒಂದು ಫೋನ್ನ ಗಿಫ್ಟ್ ಮಾಡಿದ್ದಾರೆ. ಅಲ್ಲಿ ಪಾಪು ತುಂಬ ತೀಟೆ ಮಾಡ್ತಾಯಿದ್ಲು, ಹಾಗಾಗಿ ಇರಲಿ ಅಂತ ಅವಳದೊಂದು ಇದನ್ನು ವೀಡಿಯೋ ಮಾಡಿಕೊಂಡೆ. ಓಡೋದು ನಿಂತ್ಕೊಳ್ಳೋದೇ ಇಲ್ಲ. ಏನು ಹೇಳಿದ್ರು ಕೇಳಲ್ಲ, ಮಾತು ತುಂಬ ಮಾತು, ಬೇಗ ಮಾತು ಬಂತು ಇವಳಿಗೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು 7 ಮಂತ್ ಬಾಣ್ತನದಲ್ಲಿದ್ದಾಗ ನಾನು ನಮ್ಮ ಡ್ಯಾಡಿ ಅಂದರೆ ಅವಳು ಡ್ಯಾಡಿ ಅಂತಂದ್ಲು ನಮ್ಮ ಡ್ಯಾಡಿನ. ಆ ಥರ ಫಾಸ್ಟ್. ನೋಡಿ ಗಿಫ್ಟು ಐಫೋನ್ ಕೊಡಿಸ್ತೀನಿ ಅಂದರು. ಐಫೋನ್ಗೆಲ್ಲ ಬಂಡವಾಳ ಹಾಕಲೇಬೇಡಿ, ಅದು ಪಾಪು ಇರೋದರಿಂದ ಏನನ್ನಾಗಿ ಬಿತ್ತು ಹೋಯ್ತು ಅಂದರೆ ಹೋಗೇ ಹೋಯ್ತು. ನಾನು ಓಪೋ ಜಾಸ್ತಿ ಯೂಸ್ ಮಾಡ್ತೀನಿ ಮತ್ತು ಓಪೋದನ್ನೇ ನನಗೆ ಜಾಸ್ತಿ ಇಷ್ಟ ಆಗೋದು. ಹಾಗಾಗಿ ನನಗೆ ಓಪೋ ಕೊಡಿಸಿ ಅಂತ ನಾನು ಕೇಳಿದ್ದೆ. ಹಾಗಾಗಿ ಅವ್ರು ನನಗೆ ಓಪೋನೇ ಕೊಡಿಸಿದ್ರು. ಚೆನ್ನಾಗಿದೆ, ನಾನು ಈಗೂ ಅದರನ್ನೇ ಯೂಸ್ ಮಾಡೋದು. ಕೇಳಿ ಆ್ಯನಿವರ್ಸರಿ ದಿನ ಗಿಫ್ಟ್ ಕೊಡಬೇಕು ಅಂತ ಫೋನ್ ಗಿಫ್ಟ್ ಮಾಡಿದ್ದಾರೆ. ನೀವೇನು ಗಿಫ್ಟ್ ಕೊಡಲಿಲ್ವಾ? ಕೊಟ್ಟಿದ್ದೀನಿ, ಅವ್ರ ಮಗಳನ್ನೇ ಅಲ್ವಾ. ಹಾಗಾಗಿ ನನ್ನ ಹತ್ರ ಇರೋ ಫೋನ್ ಚೆನ್ನಾಗೇ ಇತ್ತು, ಆದರೂ ಅವ್ರು ಫೋನ್ ಇಟ್ಕೊಟ್ಟಿದ್ದಾರೆ. ಅವತ್ತಿನ ನೈಟ್ ನೋಡಿ ಅವ್ರು ಮೆಹಂದಿ ಹಾಕ್ತಿದ್ದಾರೆ ನಮ್ಮ ಹಸ್ಬೆಂಡು. ನನಗೆ ಮೆಹಂದಿ ಹಾಕ್ಕೊಡಿ ಅಂತ ನಾನು ಕೇಳಿದೆ. ಅವರು ರಿಲ್ಯಾಕ್ಸ್ ಟೈಮಲ್ಲಿದ್ದರು, ಒಳ್ಳೆ ಮೂಡಲ್ಲೂ ಇದ್ದರು, ಹಾಕ್ಕೊಟ್ರು. ನೆಕ್ಸ್ಟು ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಚೆನ್ನಾಗಿತ್ತು ನಮ್ಮದು ಆ್ಯನಿವರ್ಸರಿ ದಿನ ಅಂತ ಹೇಳ್ಬೋದು. ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಸೆಲೆಬ್ರೇಷನ್ ಮಾಡಿಕೊಂಡು ನೆಕ್ಸ್ಟು ಫೋನ್ ಎಲ್ಲ ತೊಗೊಂಡ್ವಿ. ಆ ನಂತರ ಸೆಲೆಬ್ರೇಷನ್ ಎಲ್ಲ ಮಾಡೋದಕ್ಕಿಂತ ಮುಂಚೆ ಮಾರ್ನಿಂಗೇ ಟೆಂಪಲ್ಗೆ ಹೋಗಿ ಬಂದ್ವಿ. ಟೆಂಪಲ್ಗೆ ಹೋಗಿ ನೆಕ್ಸ್ಟು ಆಮೇಲೆ ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಿ. ಹೀಗಿತ್ತು ನಮ್ಮದು ಆ್ಯನಿವರ್ಸರಿ ದಿನ.